ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಆ 5 ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನಾವು ತಪ್ಪಾಗಿ ತಿಳಿದುಕೊಂಡಿದ್ದೀವಿ. ಮೊದಲನೇ ಟಾಪಿಕ್ ಏನಂದ್ರೆ, ಹೆಚ್ಚು ಮೆಗಾಪಿಕ್ಸೆಲ್ ಕ್ಯಾಮೆರಾ ಇರುವ ಮೊಬೈಲ್ನಿಂದ ಫೋಟೋಗಳನ್ನು ತೆಗೆದಾಗ ಒಳ್ಳೆಯ ಕ್ವಾಲಿಟಿ ಇಮೇಜ್ಗಳು ಸಿಗುತ್ತೆ ಅಂತ. ಈ ಥರ ನೀವು ಕೂಡ ಥಿಂಕ್ ಮಾಡಿದರೆ ನಿಮ್ಮ ಅಭಿಪ್ರಾಯ ತಪ್ಪಾಗಿರುತ್ತೆ. ಯಾಕಂದರೆ ಇಮೇಜ್ ಕ್ವಾಲಿಟಿ ಡಿಪೆಂಡ್ ಆಗಿರುವುದು ಆ ಕ್ಯಾಮರಾದ ಲೆನ್ಸ್ ಹಾಗೂ ಸೆನ್ಸರ್ಗಳ ಮೇಲೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ತಿರ 13 ಮೆಗಾಪಿಕ್ಸೆಲ್ ಇರುವ 2 ಬೇರೆ ಬೇರೆ ಬ್ರ್ಯಾಂಡ್ನ 2 ಮೊಬೈಲ್ ಇದೆ ಅಂತ ತಿಳಿದುಕೊಳ್ಳಿ. ನಿಮ್ಮ ಆ 2 ಮೊಬೈಲ್ನಿಂದ ಒಂದೇ ಫೋಟೋ ಕ್ಲಿಕ್ ಮಾಡಿದಾಗ ಆ 2 ಫೋಟೋದಲ್ಲಿ ಡಿಫ್ರೆಂಟ್ ಇದ್ದೇ ಇರುತ್ತೆ. ನಿಮ್ಮ ಮೊಬೈಲ್ ಎಷ್ಟೇ ಮೆಗಾಪಿಕ್ಸೆಲ್ ಆದರೆ ಸರಿ, ಆ ನಿಮ್ಮ ಕ್ಯಾಮರಾದಲ್ಲಿ ಹೈ ಕ್ವಾಲಿಟಿ ಲೆನ್ಸ್ ಹಾಗೂ ಹೈ ಕ್ವಾಲಿಟಿ ಸೆನ್ಸರನ್ನು ಯೂಸ್ ಮಾಡಿದರೆ ಮಾತ್ರ ನಿಮಗೆ ಹೈ ಕ್ವಾಲಿಟಿ ಇಮೇಜ್ ಸಿಗುತ್ತೆ. ಇನ್ನು ಎರಡನೇ ಟಾಪಿಕ್ ಏನಂದರೆ, ನಮ್ಮ ಮೊಬೈಲ್ನಲ್ಲಿ ನೆಟ್ವರ್ಕ್ ಬಾರ್ ಫುಲ್ ಇದ್ದರೆ ಮಾತ್ರ ಒಳ್ಳೆಯ ಕಾಲ್ಸ್ ಕ್ವಾಲಿಟಿ ಹಾಗೂ ಒಳ್ಳೆಯ ಡೇಟಾ ಸ್ಪೀಡ್ ಸಿಗುತ್ತೆ ಅಂತ. ನೀವು ಕೂಡ ಇದೇ ಥರ ತಿಳಿದುಕೊಂಡಿದ್ರೆ ನಿಮ್ಮ ಅಭಿಪ್ರಾಯ ತಪ್ಪಾಗಿರುತ್ತೆ. ಯಾಕಂದರೆ ನೆಟ್ವರ್ಕ್ ಫಾರ್ ಡಿಪೆಂಡ್ ಆಗಿರೋದು ಸಿಗ್ನಲ್ ಸ್ಟ್ರೆಂತ್ನ ಮಾತ್ರ. ಕೆಲವೊಂದು ಟೈಮ್ನಲ್ಲಿ ನಮ್ಮ ಮೊಬೈಲ್ನಲ್ಲಿ ನೆಟ್ವರ್ಕ್ ಬಾರ್ ಒಂದೇ ಇದ್ದರೂ ಕೂಡ ನಮಗೆ ಒಳ್ಳೆಯ ಕಾಲ್ಸ್ ಕ್ವಾಲಿಟಿ ಹಾಗೂ ಡೇಟಾ ಸ್ಪೀಡ್ ಸಿಗುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಫುಲ್ ನೆಟ್ವರ್ಕ್ ಇದ್ರೂ ಕೂಡ ನಮ್ಮ ಡೇಟಾ ಸ್ಪೀಡ್ ತುಂಬಾ ಸ್ಲೋ ಇರುತ್ತೆ ಹಾಗೂ ನಮ್ಮ ಕಾಲ್ಸ್ ಡ್ರಾಪ್ ಆಗುತ್ತೆ. ಇದಕ್ಕೆ ಕಾರಣ ಏನಂದ್ರೆ, ನಾವು ಕನೆಕ್ಟ್ ಆಗಿರುವ ನೆಟ್ವರ್ಕ್ನಲ್ಲಿ ತುಂಬಾ ಯೂಸರ್ಸ್ ಇದ್ರೆ ನಮ್ಮ ಮೊಬೈಲ್ನಲ್ಲಿ ಫುಲ್ ನೆಟ್ವರ್ಕ್ ಇದ್ರೂ ಕೂಡ ನಮ್ಮ ಡೇಟಾ ಸ್ಪೀಡ್ ಸ್ಲೋ ಇರುತ್ತೆ. ಸೊ ಅದೇ ತರ ಯೂಸರ್ಸ್ ಕಡಿಮೆ ಇದ್ರೆ ನಮ್ಮ ಇಂಟರ್ನೆಟ್ ತುಂಬಾ ಸ್ಪೀಡ್ ಆಗಿರುತ್ತೆ. ಇನ್ನು ಮೂರನೇ ಟಾಪಿಕ್ ಏನಂದ್ರೆ, ನೈಟ್ ಫುಲ್ ಮೊಬೈಲ್ ಅನ್ನ ಚಾರ್ಜ್ ಹಾಕುವುದರಿಂದ ನಮ್ಮ ಮೊಬೈಲ್ ಬ್ಯಾಟರಿಗೆ ಪ್ರಾಬ್ಲಮ್ ಆಗುತ್ತೆ ಅಥವಾ ಮೊಬೈಲ್ ಬ್ಲಾಸ್ಟ್ ಆಗಬಹುದು. ನಿಮ್ಮ ಅಭಿಪ್ರಾಯ ತಪ್ಪಾಗಿರುತ್ತೆ. ಯಾಕಂದ್ರೆ ಇವಾಗಿನ ಸ್ಮಾರ್ಟ್ ಫೋನ್ಗಳಲ್ಲಿ ಓವರ್ ಚಾರ್ಜ್ ಪ್ರೊಟೆಕ್ಷನ್ ಇದೆ. ನೀವು ಎಷ್ಟೇ ಹೊತ್ತು ಮೊಬೈಲ್ ಅನ್ನ ಚಾರ್ಜ್ ಹಾಕಿದ್ರೂ ಕೂಡ ನಿಮ್ಮ ಮೊಬೈಲ್ ಚಾರ್ಜ್ ಫುಲ್ ಆದಾಗ ಆಟೋಮೆಟಿಕ್ ಆಗಿ ಚಾರ್ಜ್ ಡಿಸ್ಕನೆಕ್ಟ್ ಆಗುತ್ತೆ. ನಿಮ್ಮ ಮೊಬೈಲ್ ಫುಲ್ ಆದ್ರೆ ಮತ್ತೆ ಎಕ್ಸ್ಟ್ರಾ ಚಾರ್ಜಿಂಗ್ ತಗೊಳ್ಳಲ್ಲ. ಇನ್ನು ನಾಲ್ಕನೇ ಟಾಪಿಕ್ ಏನಂದ್ರೆ, ನಾವು ನಮ್ಮ ಕಂಪ್ಯೂಟರನ್ನು ಆನ್ ಮಾಡಿದರೆ ಸಾಕು ತುಂಬ ಸಲ ರಿಫ್ರೆಶ್ ಮಾಡ್ತೀವಿ. ಸೊ ಈ ರಿಫ್ರೆಶ್ ಯಾಕೆ ಯೂಸ್ ಮಾಡ್ತಾರಂದರೆ, ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಬೇರೊಂದು ಫೈಲ್ನ ಡೆಸ್ಕ್ಟಾಪ್ನಲ್ಲಿ ಕಾಪಿ ಮಾಡಿದಾಗ ಅಥವಾ ಹೊಸ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದಾಗ ಆ ಇನ್ಸ್ಟಾಲ್ ಮಾಡಿದ ಫೈಲ್ ಅಥವಾ ನಾವು ಕಾಪಿ ಮಾಡಿದ ಫೈಲ್ ಏನಾದರೂ ಡೆಸ್ಕ್ಟಾಪ್ನಲ್ಲಿ ಡಿಸ್ಪ್ಲೇ ಆಗಿಲ್ಲ ಅಂದರೆ ನಾವು ರಿಫ್ರೆಶ್ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನಮ್ಮ ಕಂಪ್ಯೂಟರನ್ನು ಆನ್ ಮಾಡ್ತಾ ಇದ್ದಾಗ ಅಥವಾ ಕಂಪ್ಯೂಟರ್ ಸ್ಲೋ ಆದಾಗ ನಾವು ರಿಫ್ರೆಶ್ ಮಾಡಿದರೆ ಏನೂ ಯೂಸ್ ಇಲ್ಲ. ಇನ್ನು ಐದನೇ ಟಾಪಿಕ್ ಏನಂದರೆ, ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಒಂದು ಪೆನ್ ಡ್ರೈವ್ ಅನ್ನು ಕನೆಕ್ಟ್ ಮಾಡಿದಾಗ ಅದನ್ನು ಡಿಸ್ಕನೆಕ್ಟ್ ಮಾಡಬೇಕಾದ್ರೆ ಸೇಫ್ ಟು ರಿಮೂವ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕನೆಕ್ಟ್ ಮಾಡ್ತೀವಿ. ಇಲ್ಲಿ ನಾವು ಸೇಫ್ ಟು ರಿಮೂವ್ ಮೇಲೆ ಕ್ಲಿಕ್ ಮಾಡಿ ಡಿಸ್ಕನೆಕ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಕಂಪ್ಯೂಟರ್ನಲ್ಲಿ ನಮ್ಮ ಪೆನ್ ಡ್ರೈವ್ಗೆ ಏನಾದರೂ ಕಾಪಿ ಮಾಡಿದಾಗ ಆ ಕಾಪಿ ಕಂಪ್ಲೀಟ್ ಆದ ಮೇಲೆ ನಾವು ಡೈರೆಕ್ಟ್ ಆಗಿ ನಮ್ಮ ಪೆನ್ ಡ್ರೈವ್ ಅನ್ನ ರಿಮೂವ್ ಮಾಡಬಹುದು. ಆದ್ರೆ ಕಾಪಿ ಆಗಬೇಕಾದ್ರೆ ನೀವು ಏನಾದರೂ ಡೈರೆಕ್ಟ್ ಆಗಿ ರಿಮೂವ್ ಮಾಡಿದ್ರೆ ನಿಮ್ಮ ಪೆನ್ ಡ್ರೈವ್ ನಲ್ಲಿರುವ ಡೇಟಾ ಹಾಳಾಗಬಹುದು. ಸೊ ಇವಿಷ್ಟು ಸತ್ಯ ಸಂಗತಿಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.